ಒಂದು ಗಿಗಾಬೈಟ್ ಎನ್ನುವುದು ಎಷ್ಟಕ್ಕೆ ಸಮ? 1024 MB 1 ಗಿಗಾಬೈಟ್ಗೆ ಸಮ. 1 ಮೆಗಾಬೈಟ್ ಯಾವುದಕ್ಕೆ ಸಮ? 1024 ಕಿಲೋಬೈಟ್ 1 ಮೆಗಾಬೈಟ್ಗೆ ಸಮವಾಗಿರುತ್ತದೆ. ಕಂಪ್ಯೂಟರ್ನಲ್ಲಿ ಬಳಸುವ ಹಾಗೂ ಹಾರ್ಡ್ವೇರ್ನ ಮಧ್ಯೆ ಇರುವ ಕೊಂಡಿ ಯಾವುದು? ಆಪರೇಟಿಂಗ್ ಸಿಸ್ಟಮ್. ಕಚ್ಚಾ ದತ್ತಾಂಶವನ್ನು ಮಾಹಿತಿಯನ್ನಾಗಿ ಪರಿವರ್ತಿಸುವ ವಿದ್ಯುನ್ಮಾನ ಉಪಕರಣ, ಸಂಸ್ಕಾರ, ಪ್ರೊಸೆಸರ್. ಏಕಕಾಲದಲ್ಲಿ ಸಾವಿರಾರು ಬಳಕೆದಾರರು ಕಾರ್ಯನಿರ್ವಹಿಸಲು ಸಾಧ್ಯವಾಗುವ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್. ಕಂಪ್ಯೂಟರ್ಗಳಿಗೆ ಮಾಹಿತಿ ನೀಡಲು ಬಳಸುವ ಸಾಧನ ಇನ್ಪುಟ್ ಸಾಧನ. ಸಂಸ್ಕರಿಸಿದ ಮಾಹಿತಿಯನ್ನು ವೀಕ್ಷಿಸಲು ಸಹಾಯ ಮಾಡುವ ಸಾಧನ ಔಟ್ಪುಟ್ ಸಾಧನ. ಕಟ್ ಮತ್ತು ಪೇಸ್ಟ್ ಮಾಡುವಾಗ ದತ್ತಾಂಶವು ತಾತ್ಕಾಲಿಕವಾಗಿ ಎಲ್ಲಿ ಸಂಗ್ರಹವಾಗುತ್ತದೆ? ಕ್ಲಿಪ್ ಬೋರ್ಡ್ನಲ್ಲಿ ಸಂಗ್ರಹವಾಗುತ್ತದೆ. ಕಂಪ್ಯೂಟರ್ ಏನನ್ನು ಮಾಡಬೇಕು ಎಂದು ತಿಳಿಸುವ ಸೂಚನೆಗಳ ಪಟ್ಟಿಯನ್ನು ಏನೆಂದು ಕರೆಯುತ್ತೇವೆ? ಪ್ರೋಗ್ರಾಮ್ ಎಂದು ಕರೆಯುತ್ತೇವೆ. ಲ್ಯಾಪ್ಟಾಪ್ ಕಂಪ್ಯೂಟರ್ಗಳನ್ನು ಏನೆಂದು ಕರೆಯುತ್ತಾರೆ? ನೋಟ್ಬುಕ್ಗಳ ಕಂಪ್ಯೂಟರ್ ಎಂದು ಕರೆಯುತ್ತಾರೆ. ರ್ಯಾಮ್ನ ವಿಸ್ತೃತ ರೂಪ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ದ್ವಿತೀಯ ಸಂಸ್ಕರಣಾಂಗ ಎಂದರೇನು? ದ್ವಿತೀಯ ಸಂಸ್ಕರಣಾಂಗ ಎಂದರೆ CD-ROM. IBMನ ಸಂಕ್ಷಿಪ್ತ ರೂಪ ಇಂಟರ್ನ್ಯಾಷನಲ್ ಬಿಸಿನೆಸ್ ಮಿಷನ್. ಗಡಸುತಟ್ಟೆಯಿಂದ ಡಿಲೀಟ್ ಆಗುವ ಫೈಲ್ಗಳು ಎಲ್ಲಿ ಸಂಗ್ರಹವಾಗುತ್ತವೆ? ರೀಸೈಕಲ್ ಬಿನ್ನಲ್ಲಿ ಸಂಗ್ರಹವಾಗುತ್ತವೆ. ಕಂಪ್ಯೂಟರ್ ದತ್ತ ಸೂಚನೆಗಳನ್ನು ನೀಡಲು ಸಹಾಯವಾಗುವ ಘಟಕ ಆಗಮನಾಂಗ.